ಮೇಡಮ್ ನಮಸ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ ಶಿವಕುಮಾರ್ ಅವರು ಒಂದ್ ಕಡೆ ಸಿಎಂ ಆಗಿ ಪ್ರಮಾಣ ಸ್ವೀಕಾರ ಮಾಡಿದ್ರೆ ನೀವು ಸಹ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಏನ್ ಹೇಳ್ತೀರಿ ಮೇಡಮ್ ಅಂತ? ತುಂಬಾ ಸಂತೋಷ. ಯಾಕಂತಂದ್ರೆ ಒಬ್ಬ ಪಕ್ಷ ಸಂಘಟನಾ ಚತುರಗಾರರು ಬಹಳಷ್ಟು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಪ್ರತಿ ಹಂತದಲ್ಲಿ ಕಷ್ಟದಲ್ಲೂ ಸುಖದಲ್ಲೂ ಕೂಡ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಸಾಮಾನ್ಯ NSY ನಿಂದ ಪ್ರಾರಂಭ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತಂದ್ರೆ ಪಕ್ಷ ಅವ್ರಿಗೆ ಕೊಟ್ಟಂತ ಒಂದು ಗೌರವ ಅಂತ ಹೇಳಿಕ್ ಬಯಸ್ತೀನಿ. ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ, ಇಡೀ ದೇಶದ ಕಾಂಗ್ರೆಸ್ ಪಕ್ಷದವರು ಇವರು ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಮೇಡಮ್ ನೀವು ಫಸ್ಟ್ ಲಿಸ್ಟ್ ನಿಮ್ಮ ಹೆಸರು ಇರ್ತಂತ ಹೇಳಲಾಗ್ತಿತ್ತು, ಬಟ್ ಈಗ ಕೈ ತಪ್ಪಿದೆ. ನೋಡಿ, ಫಸ್ಟ್ ಲಿಸ್ಟ್ ನಲ್ಲಿ ಇದೆ ಅಂತ ನನಗೂ ಕೂಡ ನ್ಯೂಸ್ ಇತ್ತು. ಆದ್ರೆ ಬಹಳಷ್ಟು ಹಿರಿಯರು ಮೊದಲು ಆಗ್ಲಿ, ಯಾಕಂದ್ರೆ ಅನುಭವ ಈ ರಾಜ್ಯಕ್ಕೆ ಬೇಕಾಗುತ್ತೆ. ಸೊ ಹಿರಿಯರನ್ನ ತೆಗೆದುಕೊಂಡಿದ್ದಾರೆ. ಸೆಕೆಂಡ್ ಲಿಸ್ಟ್ ನಲ್ಲಿ ಖಂಡಿತವಾಗಿ ನಮ್ದಾಗುತ್ತೆ. ಮೇಡಮ್ ಏನ್ ನಿರೀಕ್ಷೆ ಇಟ್ಕೊಂಡಿದ್ರಂತ? ಯಾಕಂದ್ರೆ ಹೊಸ ಸಿಎಂ ಈಗ ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂತಂದ್ರೆ ಡಿ.ಕೆ ಶಿವಕುಮಾರ್ ಅಂತಂದ್ರೆ ಒಂದು ಹೊಸತನವನ್ನ, ವಿನೂತನವನ್ನ ಮಾಡುವಂತ ಒಂದು ವ್ಯಕ್ತಿತ್ವ. ಸೊ ಬಹಳಷ್ಟು ನಿರೀಕ್ಷೆ ಇದೆ. ನಮ್ಮ ರಾಜ್ಯ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಯಾವ ರೀತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು ಅದೇ ಹಾದಿಯಲ್ಲಿ ಇವತ್ತು ಡಿ.ಕೆ ಶಿವಕುಮಾರ್ ಅವರು ಸಾಕ್ತಾರೆ ಅನ್ನುವಂತ ಭರವಸೆ ಇಟ್ಕೊಂಡಿದ್ದಾರೆ. ಮೇಡಮ್ ಹೊಸೊಬ್ಬರಿಗೆ ಸಚಿವ ಸ್ಥಾನ ಇನ್ನೂ ಸಿಕ್ಕಿಲ್ಲ, ಒಂದ್ ಕಡೆ ನಿರೀಕ್ಷೆ ಇಟ್ಕೊಂಡಿದ್ರು. ಲಾಸ್ಟ್ ನೋಡೋಣ, ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಸೇರಿಸಿನೇ ಒಂದು ಸಚಿವ ಸಂಪುಟ ಮಾಡ್ತಾರೆ.